ಈಗ ಡುಯಾಪಲಿ ಬಗ್ಗೆ ಮಾತಾಡೋಣ. ಡುಯಾಪಲಿ ತಿಳ್ಕೊಳ್ಬೇಕಾದ್ರೆ ಮೊದಲು ಮಾರುಕಟ್ಟೆ ಅಂದರೆ ಏನು ಗೊತ್ತಿರಬೇಕು, ವಿನಿಮಯ ಅಂದರೆ ಏನು ಗೊತ್ತಿರಬೇಕು, ವಿವಿಧ ರೀತಿಯ ರೆವಿನ್ಯೂಗಳು ಗೊತ್ತಿರಬೇಕು, ಆದಾಯಗಳು, ವೆಚ್ಚಗಳು ಮತ್ತು ವಿವಿಧ ರೀತಿಯ ಮಾರುಕಟ್ಟೆಗಳ ಲಕ್ಷಣಗಳು, ಆಮೇಲೆ ಲಾಸ್ ಆಫ್ ರಿಟರ್ನ್ಸು, ಇನ್ಕ್ರೀಸಿಂಗ್ ರಿಟರ್ನ್, ಕಾನ್ಸ್ಟೆಂಟ್ ರಿಟರ್ನ್, ಡಿಮಿನಿಷಿಂಗ್ ರಿಟರ್ನ್, ಇದ್ರ ಬಗ್ಗೆ ಜ್ಞಾನ ಇರಬೇಕು. ಇದೆಲ್ಲ ತಿಳ್ಕೊಂಡಿದ್ದಾಗ ಮಾತ್ರ ಸುಲಭವಾಗಿ ಡುಯಾಪಲಿಯನ್ನು ಅರ್ಥ ಮಾಡ್ಕೊಳ್ಬೋದು. ಅರ್ಥಶಾಸ್ತ್ರದಲ್ಲಿ 6 ಆರ್ಥಿಕ ಚಟುವಟಿಕೆಗಳಿವೆ. ಮುಖ್ಯವಾಗಿ ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು ಮತ್ತು ಯೋಜನೆಗಳು. ಅದರಲ್ಲಿ 3ನೇದು ಮುಖ್ಯವಾಗಿರೋದು ಎಕ್ಸ್ಚೇಂಜ್ ಅಂತ, ವಿನಿಮಯ ಅಂತ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ವಿನಿಮಯ ಮಾಡಿಕೊಳ್ಳುವುದನ್ನು ವಿನಿಮಯ ಅಂತ ಕರೀತಾರೆ. ಈಗ ಈ ಪದ್ಧತಿ ಇಲ್ಲದೇ ಇರುವುದರಿಂದ ವಸ್ತುಗಳಿಗೆ ಹಣವನ್ನು ಕೊಟ್ಟು ಪಡ್ಕೊಳ್ತೀವಿ. ಆದರೆ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ವಿನಿಮಯ ಅಂತ ಕರೀತಾರೆ. ಈ ವಿನಿಮಯ ಮಾಡಬೇಕಾದ್ರೆ ಮುಖ್ಯವಾಗಿ ಅನೇಕ ಅಂಶಗಳು ಇದ್ದಾವೆ, ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಅವುಗಳೆಂದರೆ, ಮೊದಲನೇದಾಗಲ್ಲಿ ವ್ಯಾಪಾರ ನಡಿಬೇಕು. ಒಬ್ಬರು ಒಂದು ವಸ್ತು ಅಂತಂದು ಕೊಡಲಿಕ್ಕೆ ತಯಾರಿರಬೇಕು, ಇನ್ನೊಬ್ಬರು ಪಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಇದನ್ನು ವ್ಯಾಪಾರ ಅಂತ ಕರೀತಾರೆ. ಎರಡನೇದಾಗಿ ಇಬ್ಬರ ಹತ್ರ ಹಣ ಇರಬೇಕು. ಕೊಳ್ಳೋನ ಹತ್ರ ಹಣ ಇರಬೇಕು, ಮಾರೋನ ಹತ್ರ ಹಣ ಇರಬೇಕು. ಮತ್ತು ವಸ್ತು ಕೂಡ ಇರಬೇಕು. ಯಾವ ವಸ್ತುವನ್ನು ಮಾರಾಟ ಮಾಡ್ತಾ ಇದೀವಿ ಅದು ಕೂಡ ಇರಬೇಕು. ಮತ್ತು ಮುಖ್ಯವಾಗಿ ಮಾರುವವರು ಮನುಷ್ಯರು ಇರಬೇಕು, ಕೊಳ್ಳುವವರು ಮತ್ತು ಮಾರು. ಈ ಎಲ್ಲ ಅಂಶಗಳಿದ್ದರೆ ಮಾತ್ರ ಅದನ್ನು ಮಾರುಕಟ್ಟೆ ಅಂತ ಕರೀತಾರೆ. ಈ ಎಲ್ಲ ಇದ್ದರೆ ಮಾತ್ರ ವಿನಿಮಯ ನಡೆಯುತ್ತೆ. ಮಾರುಕಟ್ಟೆ ಅನೇಕ ರೀತಿಯಾಗಿದೆ. ಒಂದು ಪ್ಲೇಸ್ ಬೇಸ್ಡ್ ಮಾರ್ಕೆಟ್, ಹಳ್ಳಿ ಮಾರುಕಟ್ಟೆ, ಸಿಟಿ ಮಾರುಕಟ್ಟೆ, ಲೋಕಲ್ ಮಾರುಕಟ್ಟೆ, ನ್ಯಾಷನಲ್ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತೆಲ್ಲ ಅನೇಕ ಜಾಗಗಳನ್ನು ಆಧರಿಸಿ ಶನಿವಾರ ಸಂತೆ, ಸೋಮವಾರ ಸಂತೆ ಇತ್ಯಾದಿ. ಎರಡನೇದು ಟೈಮ್ ಬೇಸ್ಡ್ ಮಾರ್ಕೆಟ್, ಕಾಲವನ್ನು ಆಧರಿಸಿ ಮಾರುಕಟ್ಟೆ. ಆಲ್ಫ್ರೆಡ್ ಮಾರ್ಷಲ್ ಅವರು 4 ರೀತಿಯ ಕಾಲವನ್ನು ವಿಂಗಡಣೆ ಮಾಡಿದ್ದಾರೆ. ಕಾಲ ಎಷ್ಟು ಬೇಕಾದ್ರೂ ವಿಂಗಡಣೆ ಮಾಡ್ಬೋದು, ಸೆಕೆಂಡ್ಸ್, ಮಿನಿಟ್ಸ್ ಅಂತ. ಅದೇ ರೀತಿ ವೆರಿ ಶಾರ್ಟ್ ಪೀರಿಯಡ್, ಒಂದು 2-3 ತಿಂಗಳಿಗೆ ವೆರಿ ಶಾರ್ಟ್ ಪೀರಿಯಡ್ ಅಂತ, 2-3 ದಿವಸ ಅಥವಾ ಒಂದು ವಾರಕ್ಕೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. 2-3 ತಿಂಗಳಿಗೆ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. ಅದು 5 ವರ್ಷದವರೆಗೂ ಹೋಗ್ಬೋದು. ಇನ್ನೊಂದು ಲಾಂಗ್ ಪೀರಿಯಡ್ ಅಂತಂದರೆ 5ರಿಂದ 10 ವರ್ಷದ ತನಕ ಲಾಂಗ್ ಪೀರಿಯಡ್ ಅಂತ ಕರೀತಾರೆ. ಹಾಗೆಯೇ 10 ವರ್ಷದ ನಂತರ 20 ವರ್ಷ, 30 ವರ್ಷ ಆದರೆ ಅದನ್ನು ವೆರಿ ಲಾಂಗ್ ಪೀರಿಯಡ್ ಅಂತ 4 ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದು ಕಾಲವನ್ನು ಆಧರಿಸಿ ಆಗುವಂತಹ ಮಾರುಕಟ್ಟೆ ವಿಧಾನಗಳು. ಇನ್ನು ಗೂಡ್ಸ್ ಓರಿಯೆಂಟೆಡ್ ಮಾರ್ಕೆಟ್, ಈಗ ಫಿಶ್ ಮಾರ್ಕೆಟು, ವೆಜಿಟೇಬಲ್ ಮಾರ್ಕೆಟು, ಕೇಳಿದಿರಲ್ಲ ಸ್ಟಾಕ್ ಮಾರ್ಕೆಟು, ತರಾವರಿ ಮಾರುಕಟ್ಟೆಗಳು ಗೂಡ್ಸ್ ವಸ್ತುಗಳನ್ನು ಆಧರಿಸಿ ನಿರ್ಧಾರ ಆಗುತ್ತೆ. ಇನ್ನೊಂದು ಕಾಂಪಿಟೇಷನ್ ಬೇಸ್ಡ್, ಪರಸ್ಪರ ಪೈಪೋಟಿಯನ್ನು ಆಧರಿಸಿ ಮಾರುಕಟ್ಟೆ ನಿರ್ಧಾರ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ 2 ವಿಧ ಇದೆ. ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿರಬೇಕು. ಕೊಳ್ಳುವವರು ಮತ್ತು ಮಾರುವವರು ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಅಂತ ಕರೀತಾರೆ. ನನಗೊಂದು ವಸ್ತು ಬೇಕು ಅಂತಂದರೆ ನಾನು ಇನ್ನೊಂದು ವಸ್ತು ಕೊಡೋಕೆ ರೆಡಿ ಇರಬೇಕು. ಅದು ವಸ್ತು ವಿನಿಮಯ ಪದ್ಧತಿ ಆದರೂ ಆಗ್ಬೋದು. ಅಥವಾ ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಅಂತ ಕರೀತಾರೆ. ಇನ್ನು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಒಂದೇ ಸಮಯ ಇರೋದಿಲ್ಲ, ಬದಲಾವಣೆ ಆಗುತ್ತೆ. ಮಾರುವವರೇ ಜಾಸ್ತಿ ಇರ್ಬೋದು, ಇಲ್ಲ ಕೊಳ್ಳುವವರೇ ಜಾಸ್ತಿ ಇರ್ಬೋದು. ಇದು ಮುಖ್ಯವಾಗಿ 4 ವಿಧಗಳಿವೆ. ಮೊದಲನೇದಾಗಿ ಮೊನೋಪಲಿ, ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಸ್ವಾಮಿಯುತ ಅಂತ. ಮೊನೋಪಲಿ, ಡುಯಾಪಲಿ, ಆಲಿಗಾಪಲಿ, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ. ಮೊನೋಪಲಿ ಅಂದರೆ ಒಬ್ಬನೇ ಸೆಲ್ಲರ್ ಇರ್ತಾನೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಡುಯಾಪಲಿ ಅಂದರೆ ಇಬ್ಬರು ಇರ್ತಾರೆ. ಆಲಿಗಾಪಲಿ ಅಂದರೆ ಕೆಲವು ಲೆಕ್ಕ ಮಾಡುವಷ್ಟು ಜನ ಸೆಲ್ಲರ್ಸ್ ಇರ್ತಾರೆ, ಅನಂತ ಸಿಕ್ಕಾಪಟ್ಟೆ ಜನ ಕೊಳ್ಳೋರು ಇರ್ತಾರೆ. ಇನ್ನು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಳ ಮಿಶ್ರಣ ಆಗಿದೆ. ಇಲ್ಲಿ ಅನೇಕ ಜನ ಮಾರೋರು ಇರ್ತಾರೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಆದರೆ ಸಮನಾಗಿರೋದಿಲ್ಲ. ಮಾರೋರ ಸಂಖ್ಯೆ ಕಡಿಮೆ ಇರುತ್ತೆ, ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೊಂದೇ ವ್ಯತ್ಯಾಸ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಮೊನೋಪಲಿಸ್ಟಿಕ್ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಒಟ್ಟು 5 ಆಯಿತು. ಈಗ ಒಂದೊಂದಕ್ಕೂ ಗುಣಲಕ್ಷಣಗಳನ್ನು ನೋಡ್ಕೋತಾ ಹೋಗೋದಾದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೆಲ್ಲರ್ಸ್ ಆರ್ ಈಕ್ವಲ್ ಟು ಬೈಯರ್ಸ್, ಕೊಳ್ಳೋರ ಸಂಖ್ಯೆ ಮಾರೋರ ಸಂಖ್ಯೆ ಸಮನಾಗಿರುತ್ತೆ. ಏಕಸ್ವಾಮ್ಯದಲ್ಲಿ ಒಬ್ಬನೇ ಸೆಲ್ಲರ್ ಇರ್ತಾನೆ, ದ್ವಿಸ್ವಾಮ್ಯದಲ್ಲಿ ಇಬ್ಬರು ಇರ್ತಾರೆ, ಆಲಿಗಾಪಲಿನಲ್ಲಿ ಅನೇಕ ಜನ, ಕೆಲವೊಂದಿಷ್ಟು ಜನ ಇರ್ತಾರೆ,
ಮೊನೋಪೊಲಿಸ್ಟಿಕಲ್ಲಿ ತುಂಬ ಜನ ಇರ್ತಾರೆ, ಯಾರು ಸೆಲ್ಲರ್ಸ್. ಹಾಗೆಯೇ ಪರ್ಫೆಕ್ಟ್ ಕಾಂಪಿಟೇಷನ್ಲಿ ವಸ್ತುಗಳು ಒಂದೇ ರೀತಿಯಾಗಿರ್ತವೆ. ಆದರೆ ಮೊನೋಪೊಲಿನಲ್ಲಿ ಕೆಲವು ವಸ್ತುಗಳು ಒಂದೇ ರೀತಿ ಇರುತ್ತೆ, ಕೆಲವು ವಸ್ತು ಬೇರೆ ಬೇರೆ ರೀತಿ ಇರುತ್ತೆ. ಡುಯೋಪೊಲಿನಲ್ಲೂ ಹಾಗೆ ವಸ್ತು ವೈವಿಧ್ಯತೆಯೂ ಇರುತ್ತೆ, ವಸ್ತು ಸಮಾನತೆಯೂ ಇರುತ್ತೆ. ಹಾಗೆಯೇ ಆಲಿಗೋಪೊಲಿನಲ್ಲೂ ಹಾಗೆ ಸಮಾನತೆ ವೈವಿಧ್ಯತೆ. ಮೊನೋಪೊಲಿಸ್ಟಿಕಲ್ಲೂ ಹಾಗೆ ಹೆಟರೋಜಿನಿಟಿ, ಅಂದರೆ ಒಂದು ವಸ್ತುಗೆ ಒಂದೇ ಥರ ಇರೋದೇ ಇಲ್ಲ. ಉದಾಹರಣೆಗೆ ಸೋಪು ಅಂತಾದರೂ ಕೂಡ ಲಕ್ಸಲ್ಲಿರಲು ಎಲ್ಲ ಬೇರೆ ಬೇರೆ ಟೇಸ್ಟು, ಸ್ಮೆಲ್ಲು, ಆಮೇಲೆ ಕ್ವಾಲಿಟಿ, ಕ್ವಾಂಟಿಟಿ ವ್ಯತ್ಯಾಸವಾಗ್ತಾ ಹೋಗಿರುತ್ತೆ. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುಗಳಿದ್ದರೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಹೆಟರೋಜಿನಿಟಿ ಅಂದರೆ ವೈವಿಧ್ಯತೆ, ವಸ್ತು ವೈವಿಧ್ಯತೆ ಸಹಜವಾಗಿರುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರೈಸ್ ಒಂದೇ ಥರ ಇರುತ್ತೆ. ಯಾಕೆ? ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಒಂದೇ ಥರ, ವಸ್ತುಗಳ ಸಮಾನತೆ ಇರೋದ್ರಿಂದ ಬೆಲೆ ಕೂಡ ಒಂದೇ ಆಗಿರುತ್ತೆ. ಇನ್ನೆಲ್ಲ ಸ್ಥಿತಿಗಳಲ್ಲೂ ಕೂಡ ಮೊನೋಪೊಲಿ, ಡುಯೋಪೊಲಿ, ಆಲಿಗೋಪೊಲಿ ಎಲ್ಲ ಕಡೆನೂ ವಸ್ತುಗಳು ಚೇಂಜ್ ಆಗುತ್ತೆ, ಕ್ವಾಲಿಟಿನೂ ಚೇಂಜ್ ಆಗೋದ್ರಿಂದ ಬೆಲೆ ಒಂದೇ ಥರನೂ ಇರುತ್ತೆ, ಬದಲಾವಣೆನೂ ಆಗುತ್ತೆ. ಆದರೆ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ವೇರಿಯಬಲ್ ಪ್ರೈಸು, ಒಂದೇ ಥರ ಬೆಲೆ ಇರೋದೇ ಇಲ್ಲ. ಯಾಕೆಂದರೆ ಬೇರೆ ಬೇರೆ ವಸ್ತು ವೈವಿಧ್ಯತೆ ಇರೋದ್ರಿಂದ ಬೆಲೆಗಳು ಕೂಡ ವೈವಿಧ್ಯ ಆಗುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಯಾರು ಬೇಕಾದರೂ ಉದ್ಯಮವನ್ನು ಶುರು ಮಾಡ್ಬೋದು, ಯಾರು ಬೇಕಾದರೂ ಉದ್ಯಮದಿಂದ ಹೊರಗೆ ಬರ್ಬೋದು. ಲಾಭ ಆದರೆ ತಾನೂ ಕೂಡ ಸೇರಿಕೊಳ್ಬೋದು, ಲಾಸ್ ಆದರೆ ಬಿಟ್ಬಿಟ್ಟು ಹೊರಗೆ ಹೋಗ್ಬೋದು. ಉದಾಹರಣೆಗೆ ರೋಡ್ ಸೈಡಲ್ಲಿ ಮಾರುವಂಥ ವಸ್ತುಗಳು ಲಾಭ ಇದೆ ಅಂತಂದರೆ ನಾಳೆ 4-5 ಜನ ಬಂದು ವಸ್ತು ಮಾರಾಟ ಮಾಡ್ತಾ ಇರ್ತಾರೆ. ಲಾಭ ಇಲ್ಲ ಅಂತಂದರೆ ಆ ರಸ್ತೆಯಿಂದ ಬಿಟ್ಟು ಹೊರಟೋಗ್ತಾರೆ, ಅಂದರೆ ಬಿಸ್ನೆಸ್ ನಿಲ್ಲಿಸ್ತಾರೆ. ಇದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದಾಹರಣೆಗೆ ತಗೊಳ್ಬೋದು. ಆದರೆ ಇವತ್ತು ಶುದ್ಧ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ರೂಢಿಯಲ್ಲಿ ಇಲ್ಲ. ಇನ್ನು ಮೊನೋಪೊಲಿನಲ್ಲಿ ಯಾರೂ ಕೂಡ ಹೊಸದಾಗಿ ನಾನು ಕೂಡ ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ರೈಲ್ವೇಸಲ್ಲಿ ಹೊಸದಾಗಿ ನಾನೊಂದು ರೈಲ್ವೆ ಮಾಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ, ಎಲ್ಲ ಒಬ್ಬನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಡುಯೋಪೊಲಿ ಅಂತಂದರೆ ಇನ್ನೊಬ್ಬ ಬಂದುಬಿಟ್ರೆ 3 ಆಗಿಬಿಡುತ್ತೆ ಆಮೇಲೆ, ಅದರಿಂದ ನೋ ಎಂಟ್ರಿ, ಯಾರೂ ಕೂಡ ಹೊಸದಾಗಿ ಬಿಸ್ನೆಸ್ಸನ್ನು ಡುಯೋಪೊಲಿನಲ್ಲಿ ಶುರು ಮಾಡೋಂಗಿಲ್ಲ. ಇನ್ನು ಆಲಿಗೋಪೊಲಿನಲ್ಲಿ ಲಿಮಿಟೆಡ್ ಎಂಟ್ರಿ, ಪರ್ಮಿಷನ್ ತಗೊಂಡು ಒಳಗೆ ಹೋಗ್ಬೋದು. ಅವರ ಒಂದು ಗುಂಪಿರುತ್ತೆ, ಆ ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರ್ಲಿ ನೀವು ಪರ್ಮಿಷನ್ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಆದರೆ ನೀವು ಅಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದು. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲೂ ಸಹ ಸ್ವಾಮ್ಯಯುತ ಪೈಪೋಟಿನಲ್ಲಿ ಯಾರು ಬೇಕಾದರೂ ಬಿಸ್ನೆಸ್ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಕ್ಲೋಸ್ ಮಾಡ್ಬೋದು. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಇರೋದಿಲ್ಲ. ಇನ್ನೆಲ್ಲ ಕಡೆಯೂ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರುತ್ತೆ. ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟು ಪರಿಪೂರ್ಣ ಪೈಪೋಟಿಯಲ್ಲಿ ಇರೋದಿಲ್ಲ. ಇನ್ನೆಲ್ಲ ಕಡೆಯೂ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂದರೆ ನಮ್ಮ ಮನೆಗೆ ತಂದು ಕೊಡುವಾಗ ಸಾರಿಗೆ ವೆಚ್ಚವನ್ನು ಫಿಕ್ಸ್ ಮಾಡಿರ್ತಾರೆ. ಇಷ್ಟು ಸಾರಿಗೆ ವೆಚ್ಚ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ತಾರೆ, ಅದನ್ನು ಕೊಡಬೇಕಾಗತ್ತೆ. ಪರಿಪೂರ್ಣ ಪೈಪೋಟಿಲಿ ಮಾತ್ರ ಇದಿಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟು ಇಲ್ಲ. ಇನ್ನು ಟೈಮ್ ಪೀರಿಯಡ್ ಬೇಸ್ಡ್ ರೆವಿನ್ಯೂ, ಪರಿಪೂರ್ಣ ಪೈಪೋಟಿಯಲ್ಲಿ ಸಮಯವನ್ನು ಆಧರಿಸಿ ರೆವಿನ್ಯೂ ಇರುತ್ತೆ. ಇನ್ನೆಲ್ಲ ಸಮಯದಲ್ಲೂ ಕೂಡ ಟೈಮ್ ಪೀರಿಯಡ್ ಬೇಸ್ಡ್, ಮೊನೋಪೊಲಿನಲ್ಲೂ ಕೂಡ ಟೈಮ್ ಬೇಸ್ಡು. ಇನ್ನು ಡುಯೋಪೊಲಿನಲ್ಲಿ ಕಾಂಪಿಟೀಷನು ಮತ್ತು ಕೋಆಪರೇಷನ್, ಇಬ್ಬರಲ್ಲಿ ಹೆಂಗೆ ಹೊಂದಾಣಿಕೆ ಇರುತ್ತೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಆಲಿಗೋಪೊಲಿನಲ್ಲೂ ಕೂಡ ಅವರಿಬ್ಬರು ಕಾಂಪಿಟೇಷನ್ಲಿರ್ತಾರ ಅಥವಾ ಕೋಆಪರೇಷನ್ಲಿರ್ತಾರ. ಇಬ್ಬರು ಸ್ಪರ್ಧೆಗಳಿದ್ರೆ ಲಾಭ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಕೋಆಪರೇಷನ್ಲಿದ್ದರೆ ಇಬ್ಬರಿಗೂ ಲಾಭ ಆಗ್ಬೋದು. ಹಾಗೆಯೇ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಕಾಲವನ್ನು ಆಧರಿಸಿ ಅಲ್ಪಾವಧಿ, ದೀರ್ಘಾವಧಿಯಲ್ಲಿ ಬೇರೆ ಬೇರೆ ರೀತಿಯ ಆದಾಯಗಳು ಬರ್ತಾ ಹೋಗುತ್ತೆ. ಇನ್ನು ಪರ್ಫೆಕ್ಟ್ ಕಾಂಪಿಟೇಷನ್ಲಿ ಉತ್ಪಾದಕ ಬೆಲೆಯನ್ನು ತಗೊಳ್ಳೋದು, ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ, ಅವನೇನಿದ್ರು ಬೆಲೆ ತಗೊಳ್ಬೋದು ಅಷ್ಟೇ. ಮೊನೋಪೊಲಿನಲ್ಲಿ ಪ್ರೈಸ್ ಮೇಕರು, ಅವನೇ ಫಿಕ್ಸ್ ಮಾಡೋದು, ಇಷ್ಟು ರೇಟ್ ಅಂದರೆ ಅಷ್ಟು ತಗೊಳ್ಳೇಬೇಕು, ಇರೋದೇ ಒಬ್ಬ ಅಲ್ವಾ, ತಗೋತಾರೆ. ಆಮೇಲೆ ಇನ್ನೆಲ್ಲ ಕಡೆನೂ ಪ್ರೈಸ್ ಮೇಕರು. ಸ್ವಾಮ್ಯಯುತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾತ್ರ ಪ್ರೈಸ್ ಟೇಕರು, ಅಂದರೆ ಜನ ಯಾವ ರೀತಿ ಬೆಲೆ ವಸ್ತುಗಳನ್ನು ಕೊಳ್ತಾರೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಕಡಿಮೆ ಡಿಮ್ಯಾಂಡ್ ಬಂದರೆ ಪ್ರೈಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಡಿಮ್ಯಾಂಡ್ ಬಂದರೆ ಪ್ರೈಸನ್ನು ಜಾಸ್ತಿ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು. ಇದಿಷ್ಟು ಭಾರಿ ಇಂಪಾರ್ಟೆಂಟ್ ಆದ ವಿಷಯ. ಇದಿಷ್ಟು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ತಿಳಿದುಕೊಳ್ಳಬಹುದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪರಿಕರಗಳು ಬೇಕಾಗುತ್ತೆ ನಮಗೆ. ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಅಂತಂದರೆ ಚಿತ್ರ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ, ಅರ್ಥವೇ ಆಗೋಲ್ಲ. ಯಾಕೆ ಅಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ. ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಮುಂದಿನ ಚಿತ್ರಗಳು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಈ ಸಮತೋಲನ ಅಂತ ಒಂದು ಪದ ಇದೆ. ಸಮತೋಲನ ಅಂದರೆ ಏನು? ಆದಾಯ ಮತ್ತು ವೆಚ್ಚ ಎರಡೂ ಕೂಡ ಸಮವಾಗಿರೋದು. 10 ರೂಪಾಯಿ ಆದಾಯ ಬಂದರೆ 10 ರೂಪಾಯಿ ವೆಚ್ಚ.
ಇಲ್ಲಿ ಎರಡು ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಒಂದು ಆದಾಯ, ಇನ್ನೊಂದು ವೆಚ್ಚ ಅಂತ. ಆದಾಯ ಅಂದ್ರೇನು? ನನಗೆ ಯಾವ್ಯಾವ ರೀತಿಯಿಂದ ಉತ್ಪಾದಕ ನಾನು, ನನಗೆ ಯಾವ್ಯಾವ ರೀತಿಯಿಂದ ನನಗೆ ಆದಾಯ ಬರುತ್ತೆ ಅನ್ನೋದನ್ನ ಆದಾಯ ಅಂತ ಕರೀತಾರೆ. ಮುಖ್ಯವಾಗಿ ಇದು 3 ವಿಧ ಇರುತ್ತೆ. ಒಂದು ಟೋಟಲ್ ರೆವಿನ್ಯೂ, ಇನ್ನೊಂದು ಆ್ಯಾವ್ರೇಜ್ ರೆವಿನ್ಯೂ, ಇನ್ನೊಂದು ಮಾರ್ಜಿನಲ್ ರೆವಿನ್ಯೂ ಅಂತ. ಅಂದರೆ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಒಟ್ಟು ಆದಾಯ ಅಂದ್ರೇನು? ನನಗೆ ಆದಾಯಗಳು ಅನೇಕ ರೀತಿಯಿಂದ ಬರ್ಬೋದು. ಉತ್ಪಾದನಾ ವೆಚ್ಚ ಕಮ್ಮಿ ಇರ್ಬೋದು, ಅಥವಾ ಜನ ಜಾಸ್ತಿ ರೇಟಿಗೆ ಕೊಂಡ್ಕೊಂಡಿರ್ಬೋದು. ಎಲ್ಲ ರೀತಿಯಿಂದ ನನಗೆ ಲಾಭ ಆಗಿರ್ಬೋದು. ಇದನ್ನು ಒಟ್ಟು ಎಲ್ಲ ಸೇರಿಸಿದ್ರೆ, ಟೋಟಲ್ ಎಲ್ಲ ಸೇರಿಸಿ ಎಷ್ಟೆಷ್ಟು ಲಾಭ ಬಂತು ಬೆಳಗಿನ ಸಂಜೆವರೆಗೆ ಅಂತ ಲೆಕ್ಕ ಹಾಕಿದ್ರೆ ಇದನ್ನು ಟೋಟಲ್ ಅಂತ ಕರೀತಾರೆ. ಈ ಟೋಟಲಿಂದ ನಂಬರ್ ಆಫ್ ಯೂನಿಟ್ಸ್ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ಅಂತ ಕರೀತಾರೆ, ಸರಾಸರಿ. ಇನ್ನು ಮಾರ್ಜಿನಲ್ ಅಂತಂದರೆ ನಿನ್ನೆಗಿಂತ ಇವತ್ತೆಷ್ಟು ಅಡಿಷನಲ್ ಲಾಭ ಬಂತ ನನಗೆ ಅಂತ ಕೇಳಿದ್ರೆ ಮಾರ್ಜಿನಲ್. ಅಡಿಷನಲ್ ಬಂದ ಲಾಭವನ್ನು, ಹೆಚ್ಚಾಗಿ ಬಂದ ಲಾಭವನ್ನು, ಹೆಚ್ಚುವರಿ ಬಂದ ಲಾಭವನ್ನು ಮಾರ್ಜಿನಲ್ ಅಂತ ಕರೀತಾರೆ. ಈ 3 ರೀತಿಯ ಆದಾಯಗಳಿದೆ. ಈ ಆದಾಯಗಳು ಆಯಾ ಫೀಚರ್ಸ್ ನೋಡ್ಕೊಂಡ್ರಲ್ಲ, ಗುಣಲಕ್ಷಣಗಳು, ಅದರ ಆಧಾರದ ಮೇಲೆ ಆದಾಯ ಈಗ ಮೊನೋಪಲಿಗೆ, ಡುಯೋಪಲಿಗೆ, ಅಲಿಗೋಪಲಿಗೆ, ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತು ಸಾಮ್ಯತೆ ಸಮಾನತೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಬೆಲೆ ಹೆಚ್ಚು ಕಮ್ಮಿ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಬೆಲೆ ಒಂದೇ ಥರ ಇರೋದ್ರಿಂದ ಆದಾಯ ಕೂಡ ಒಂದೇ ಸಮನಾಗಿರುತ್ತೆ. ಇಡಿ ಈಸ್ ಈಕ್ವಲ್ ಟು ಇನ್ಫೈನೈಟ್ ಅಂತ ಕರೀತಾರೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಓದಿದಿರಿ. ಅದು ಹಾರಿಜಾಂಟಲ್ ಆಗಿ ಹೋಗುತ್ತೆ, ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಆಗಿ ಹೋಗುತ್ತೆ ಎಲ್ಲಿ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಆದರೆ ಮೊನೋಪೊಲಿನಲ್ಲಿ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆ ನಿಯಮ ಹೇಗೆ ಮೇಲಿಂದ ಬೇಡಿಕೆ ರೇಖೆ ಕೆಳಗಿಳಿಯುತ್ತೋ ಆ ರೀತಿ. ಇದು ಮೋರ್ ಎಲಾಸ್ಟಿಕ್ ಅಥವಾ ಲೆಸ್ ಎಲಾಸ್ಟಿಕ್ ಆಗಿರ್ಬೋದು. ಈಗ ಸೀಮಾಂತ ಆದಾಯ ಏನಾಗಿರುತ್ತೆ? ಲೆಸ್ ಎಲಾಸ್ಟಿಕ್ ಆಗಿರುತ್ತೆ. ಸರಾಸರಿ ಆದಾಯ ಮೋರ್ ಎಲಾಸ್ಟಿಕ್ ಆಗಿರುತ್ತೆ. ಅಂದರೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಗುಣ ಮತ್ತು ಕಡಿಮೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದಂತಹ ಬೇಡಿಕೆ ರೇಖೆಯಂತಹ ರೇಖೆ ಇಲ್ಲಿರುತ್ತೆ. ಎಲ್ಲಿ? ಮೊನೋಪೊಲಿ ಏಕಸ್ವಾಮ್ಯದಲ್ಲಿರುತ್ತೆ. ಮತ್ತು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯದಲ್ಲೂ ಕೂಡ ಏಕಸ್ವಾಮ್ಯದಲ್ಲಿರುವಂತೆಯೇ ಮೇಲಿಂದ ಕೆಳಗೆ ಬೇಡಿಕೆ ರೇಖೆ ಇಳಿಯುತ್ತದೆ. ಇನ್ನು ಆಲಿಗೋಪೊಲಿ ಮತ್ತು ಡುಯೋಪೊಲಿನಲ್ಲಿ ಈ ಕಿಂಕಿ ಡಿಮ್ಯಾಂಡ್ ಲೈನ್ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ. ಅವರಿಬ್ಬರು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾಗ ಸಮಾನ ಲಾಭ ಬರುತ್ತೆ. ಆದರೆ ಹೊಂದಾಣಿಕೆ ಬಿಟ್ಟು ಕಾಂಪಿಟೇಷನ್ಗಿಳಿದ್ರೆ, ಸ್ಪರ್ಧೆಗಿಳಿದ್ರೆ ಆಗ ಒಂದಿಷ್ಟು ದಿವಸ ಲಾಭ ಆಗ್ಬೋದು, ಒಂದಿಷ್ಟು ದಿವಸ ಲಾಸ್ ಆಗ್ಬೋದು. ಅದನ್ನು ಕೆ ಅನ್ನೋ ಪಾಯಿಂಟಿಂದ ಕಿಂಕಿ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ ಅಂತ ಕರೀತಾರೆ. ಇದು ಆಲಿಗೋಪೊಲಿನೂ ಇದೇ ಥರ ಇದೆ, ಡುಯೋಪೊಲಿನಲ್ಲೂ ಇದೇ ಥರ ಇರುತ್ತೆ. ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಇಬ್ಬರಿಗೂ ಲಾಭ ಬರುತ್ತೆ. ಹೊಂದಾಣಿಕೆ ಬಿಟ್ಟು ಜಗಳಕ್ಕೆ ನಿಂತುಕೊಂಡ್ರೆ ಇಬ್ಬರಿಗೂ ಕೊಂಕಾಗಿ ಅಂಕುಡೊಂಕಾಗಿ ಬೇಡಿಕೆ ರೇಖೆ ಹೋಗುತ್ತದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಆದಾಯ ಆದಮೇಲೆ ಇನ್ನೊಂದು ಪಾಯಿಂಟ್ ಕಾಸ್ಟ್, ವೆಚ್ಚ ಭಾರಿ ಇಂಪಾರ್ಟೆಂಟು. ನಮಗೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ವೆಚ್ಚ ಬೇಕು. ಅನೇಕ ರೀತಿಯ ವೆಚ್ಚಗಳಿವೆ. ಇಂಪ್ಲಿಸಿಟ್ ಕಾಸ್ಟು, ಎಕ್ಸ್ಪ್ಲಿಸಿಟ್ ಕಾಸ್ಟು, ಸುಮಾರು ಥರ. ನೀವು ಕಾಸ್ಟ್ ಅಕೌಂಟಿಂಗ್ ಎಲ್ಲ ಓದ್ತಾ ಇದ್ದರೆ ಬೇಕಾದಷ್ಟು ರೀತಿಯ ಟೈಪ್ಸ್ ಆಫ್ ಕಾಸ್ಟ್ ಇದೆ. ಆದರೆ ನಾವು ಎಕನಾಮಿಕ್ಸಲ್ಲಿ ಮುಖ್ಯವಾಗಿ 3 ಮಾತ್ರ ಓದ್ತೀವಿ. ಅದರಲ್ಲಿ ಟೋಟಲ್ ಕಾಸ್ಟು, ಆ್ಯಾವ್ರೇಜ್ ಕಾಸ್ಟು, ಮಾರ್ಜಿನಲ್ ಕಾಸ್ಟು. ಹಿಂದಿನ ರೆವಿನ್ಯೂದಲ್ಲಿ ಯಾವ ಥರ ಟೋಟಲ್ ರೆವಿನ್ಯೂ, ಆ್ಯಾವ್ರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಅಂತ ಹೇಳಿದ್ವೋ ಅದೇ ರೀತಿ ಇಲ್ಲಿ ಕಾಸ್ಟು 3 ಥರ ಇದೆ. ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ನನಗೆ ಬೆಳಗಿನ ಸಂಜೆವರೆಗೆ ಎಷ್ಟು ಖರ್ಚಾಯಿತು, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಮಾಣದಲ್ಲಿ ಖರ್ಚಾಯಿತು ಅಂತ ಟೋಟಲ್ ಸೇರಿಸಿದ್ರೆ ಟೋಟಲ್ ಕಾಸ್ಟ್. ಆ್ಯಾವ್ರೇಜ್ ಅಂದರೆ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಪ್ರೊಡಕ್ಷನ್ ನಾವು ಮಾಡಿದ್ವಿ, ಒಟ್ಟು ನನಗೆ ಎಷ್ಟು ಲಾಭ ಬಂತು, ಡಿವೈಡೆಡ್ ಬೈ ಎಷ್ಟು ವಸ್ತುಗಳು ಉತ್ಪಾದನೆ ಆಗಿದೆ ಅಂತ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ತೆಗೆದ್ರೆ ಅದನ್ನು ಆ್ಯಾವ್ರೇಜ್ ಕಾಸ್ಟ್ ಅಂತ ಕರೀತಾರೆ. ಮಾರ್ಜಿನಲ್ ಅಂದರೆ ಅಡಿಷನಲ್ ಆಗಿ ಈ ದಿವಸ ಎಷ್ಟು ಹೆಚ್ಚು ನನಗೆ ಖರ್ಚಾಗಿದೆ ಅನ್ನೋದ್ರ ಅದರ ಮೇಲೆ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಹೀಗೆ ಈ 3 ರೀತಿಯ ಖರ್ಚುಗಳು ನಮಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಮಾಡಬೇಕಾದ್ರೆ ತಿಳಿದಿರಬೇಕಾಗತ್ತೆ. ಇನ್ನು ಕಾಸ್ಟ್ ಕರ್ವ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ವೆಚ್ಚ ರೇಖೆಗಳು ಅಂತ. ವೆಚ್ಚ ರೇಖೆಗಳು ಯಾವಾಗಲೂ ಯು ಆಕಾರದಲ್ಲಿರುತ್ತವೆ ಅಂತ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಏಕೆ ಯು ಆಕಾರದಲ್ಲಿರುತ್ತವೆ? ಇದಕ್ಕೆ 3 ಹಂತಗಳಿವೆ. ಮೊದಲನೇದಾಗಿ ಒಂದು ವೆಹಿಕಲ್ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಖರ್ಚು ಮಾಡಿರಬೇಕು. ನಾವು ಯೂಸ್ ಮಾಡ್ತಾ ಬರೀ ಮೇಂಟೆನೆನ್ಸ್ ಖರ್ಚು ಒಂದು ನೋಡ್ಕೊಂಡ್ರೆ ಆಯಿತು. ಇನ್ನು ಒಂದು 10 ವರ್ಷ ಆಗಿಬಿಟ್ರೆ ಅದೇ ವೆಹಿಕಲ್ಗೆ ಡಿಪ್ರಿಸಿಯೇಷನ್ ಚಾರ್ಜಸ್ ಬರುತ್ತೆ, ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಆಗ ಪುನಃ ವೆಚ್ಚ ಮೇಲಕ್ಕೆ ಹೋಗುತ್ತೆ. ಆರಂಭದಲ್ಲಿ ವೆಚ್ಚ ಕಡಿಮೆ ಇರುತ್ತೆ. ನೋಡಿ, ಆ ಚಾರ್ಟಲ್ಲಿ ಕಾಣ್ತಾ ಇದೆ 1 2 3 4 5 6 ಯೂನಿಟ್ಸ್ ಇದ್ದರೆ ಮಾರ್ಜಿನಲ್ ಕಾಸ್ಟು ಮೊದಲು 10 ಇರುತ್ತೆ, ಆಮೇಲೆ 6 ಇರುತ್ತೆ, 3 ಇರುತ್ತೆ,
ಒಂದಷ್ಟು ವರ್ಷ ಆದಮೇಲೆ ಮತ್ತೆ 3ರಿಂದ 6ಕ್ಕೆ ಹೋಗುತ್ತೆ, ಕೊನೆಗೆ ಲಾಸ್ಟ್ಗೆ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆ ಲಿಸ್ಟಲ್ಲಿ ತೋರಿಸಲಾಗಿದೆ. ಅದೇ ರೀತಿ ಡಯಾಗ್ರಾಮ್ ನೋಡಿ, ಮಾರ್ಜಿನಲ್ ಯು ಶೇಪ್ ಆಗಿದೆ ನೋಡಿ, ಯು ಶೇಪಲ್ಲಿದೆ, ಮಧ್ಯದ ಡಯಾಗ್ರಾಮಲ್ಲಿ ಯು ಶೇಪಲ್ಲಿದೆ. ಅಂದರೆ ಆರಂಭದಲ್ಲಿ ವೆಚ್ಚ ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಇನ್ನು ಈ ವೆಚ್ಚ ರೇಖೆಗಳು ಅನೇಕ ಇದೆ ಅಂತ ಹೇಳಿದ್ನಲ್ಲ, ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಒಟ್ಟು ವೆಚ್ಚ ಅಂತ. ಅದನ್ನೆಲ್ಲ ಈ ರೀತಿ 3ನೇ ಚಿತ್ರದಲ್ಲಿ ತೋರಿಸಲಾಗಿದೆ. ಇಲ್ಲೇನಾಗುತ್ತೆ, ಅತೀ ವೇಗವಾಗಿ ಹೋಗೋದು MC ಮಾರ್ಜಿನಲ್ ಕಾಸ್ಟು, ಪ್ರತಿ ಸೆಕೆಂಡ್ ಮುಳ್ಳು ಅಂತ ಅನ್ಕೋಬೋದು. ಹಾಗೆಯೇ ಆ್ಯಾವ್ರೇಜ್ ಕಾಸ್ಟು ನಿಮಿಷದ ಮುಳ್ಳು ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಅಗಲವಾಗಿ ಹೋಗುತ್ತೆ ಅದು ಯು ಶೇಪಲ್ಲೇ ಹೋಗೋದು. ಆಮೇಲೆ ಇನ್ನು ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಒಂದು ಬರುತ್ತೆ, ಅದು ಇನ್ನೂ ಜಾಸ್ತಿ ಅಗಲವಾಗಿ ಹೋಗುತ್ತೆ. ಅದನ್ನು ನೀವು ಗಂಟೆಯ ಮುಳ್ಳು ಅಂತ ಕರ್ಕೊಳ್ಬೋದು. ಒಂದು ಗಡಿಯಾರದಲ್ಲಿ ಊಹೆ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ, ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಬೇಗ ಅನ್ನೋ ಕಾರಣಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆ ರೀತಿ MC ಯಾವಾಗಲೂ ಫಾಸ್ಟಾಗಿ ಹೋಗಬೇಕು, ಎಲ್ಲದನ್ನೂ ಕಟ್ ಮಾಡಿಕೊಂಡು ಫಾಸ್ಟಾಗಿ ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಆದರೆ AVC ಎಲ್ಲ ಅಗಲವಾಗಿ ಹೋಗ್ತಾ ಇದೆ. ಇನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಒಂದಿದೆ, ಅದು MC ಕಟ್ ಆಗೋ ತನಕ ಮೇಲಿಂದ ಕೆಳಗೆ ಇಳಿಯುತ್ತೆ, MC ಕಟ್ ಆದ ನಂತರ ಸ್ಥಿರವಾಗಿ ಹೋಗುತ್ತೆ. ಅಂದರೆ ಕೆಲಸ ಶುರು ಮಾಡಿದ ತಕ್ಷಣ ಫಿಕ್ಸ್ಡ್ ಕಾಸ್ಟು, ಇನ್ಸ್ಟಾಲೇಷನ್ ಆಫ್ ಮೆಷಿನರಿ ಅದೆಲ್ಲ ಖರ್ಚುಗಳು ಇರೋದಿಲ್ಲ ಅಂತ ಅರ್ಥ. ಫಿಕ್ಸ್ಡ್ ಕಾಸ್ಟು ಸಮಾನಾಂತರವಾಗಿ ಹೋಗುತ್ತೆ, 0 ಆಗೋದಿಲ್ಲ. ಮೇಂಟೆನೆನ್ಸ್ ಕಾಸ್ಟ್ ಒಂದು ಕಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಹೀಗೆ ಎಲ್ಲ ವೆಚ್ಚ ರೇಖೆಗಳು ಯು ಆಕಾರದಲ್ಲಿದ್ದರೂ ಫಿಕ್ಸ್ಡ್ ಕಾಸ್ಟು, ಸ್ಥಿರ ವೆಚ್ಚ ರೇಖೆ ಒಂದು ಹಂತದವರೆಗೆ ಯು ಆಕಾರದಲ್ಲಿದ್ದು, ನಂತರ MC ಕಟ್ ಮಾಡಿದ ನಂತರ ಅದು ಸಮಾನಾಂತರವಾಗಿ OXಗೆ ಸಮಾನಾಂತರವಾಗಿ ಹೋಗುತ್ತದೆ. ಈ ಚಿತ್ರಗಳನ್ನು ನೀವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ OX ಆ್ಯಕ್ಸಿಸ್ಸು OY ಆ್ಯಕ್ಸಿಸ್ ಏನನ್ನು ಹೇಳುತ್ತೆ ಅಂತ ಮೆನ್ಷನ್ ಮಾಡಲೇಬೇಕು. ಅದು ಮಾಡದೇ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಪ್ರತಿಯೊಂದನ್ನು ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದೇ ರೀತಿ ಡಯಾಗ್ರಾಮನ್ನು ಬರೆದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ನೋಡಿ, ಈ ಡಯಾಗ್ರಾಮಲ್ಲಿ ಕಾಸ್ಟ್ ಕರ್ವ್ಸ್ ಆರ್ ಯು ಶೇಪ್ಡ್ ಇನ್ ಆಲ್ ಟೈಪ್ಸ್ ಆಫ್ ಮಾರ್ಕೆಟ್ಸ್. ಎಲ್ಲ ರೀತಿಯ ಮಾರುಕಟ್ಟೆಗಳಲ್ಲೂ ವೆಚ್ಚ ರೇಖೆಗಳು ಯು ಆಕಾರದಲ್ಲಿಯೇ ಇರುತ್ತವೆ. ಆದರೆ ಆದಾಯ ರೇಖೆಗಳು ನೋಡಿ 3 ರೀತಿಯಲ್ಲಿರುತ್ತೆ. ಕೊಂಕು ಬೇಡಿಕೆ ರೇಖೆ, ಆಮೇಲೆ ಡಿಮ್ಯಾಂಡ್ ಬೇಡಿಕೆ ರೇಖೆ ರೀತಿಯ ಹೆಚ್ಚು ಅಥವಾ ಕಡಿಮೆ ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಂತಹ ರೇಖೆ, ಮತ್ತು ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಸ್, ಸಮಾನಾಂತರವಾಗಿ OX ರೇಖೆಗೆ ಸಮಾನಾಂತರವಾಗಿ ಹೋಗುವ ಬೇಡಿಕೆ ರೇಖೆ. 3 ವ್ಯತ್ಯಾಸ ಇದೆ. ಆದರೆ ವೆಚ್ಚ ರೇಖೆಗಳು ಎಲ್ಲ ಮಾರುಕಟ್ಟೆಯಲ್ಲೂ ಒಂದೇ ರೀತಿ ಇರುತ್ತೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಮಾಡಲೇಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ, ನಂತರ ಜಾಸ್ತಿ ಆಗುತ್ತೆ. ಅದು ಮೊನಾಪೊಲಿ ಆಗಲಿ, ಡುಯಾಪೊಲಿ ಆಗಲಿ, ಪರ್ಫೆಕ್ಟ್ ಕಾಂಪಿಟೇಷನ್ ಯಾವುದರಲ್ಲೇ ಆಗಲಿ, ಅದು ಯಾವಾಗಲೂ ಯು ಆಕಾರದಲ್ಲಿರುತ್ತೆ ಅಂತ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಈಕ್ವಿಲಿಬ್ರಿಯಮ್ ಅಂತ ಒಂದು ಪದ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈಕ್ವಿಲಿಬ್ರಿಯಮ್ ನೋಡಿ, MC ಕಟ್ಸ್ MR ಫ್ರಮ್ ಬಿಲೋ. ಒಂದು ರೂಲ್ಸ್ ಹೇಳ್ತಾನೆ ಆಲ್ಫ್ರೆಡ್ ಮಾರ್ಷಲ್ಲು. ಏನಂತಂದರೆ, ಯಾವಾಗಲೂ MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಎಲ್ಲಿ ಛೇದಿಸುತ್ತೋ, ಮೇಲಿಂದಲೂ ಛೇದಿಸಿದೆ ಅಲ್ಲಿ, ಅದನ್ನು ತಗೋಬಾರ್ದು. ಕೆಳಗಿನಿಂದ ಛೇದಿಸಿದಾಗ ಮಾತ್ರ ಅದನ್ನು ಸಮತೋಲನ ಬಿಂದು ಅಂತ ಕರೀತಾರೆ. ಸಮತೋಲನ ಅಂದರೆ ಬೇಡಿಕೆ ನೀಡಿಕೆ ಸಮಾನ ಆಗೋದು, ಅಥವಾ ಹೂಡಿಕೆಯು ಲಾಭಕ್ಕೆ ಸಮಾನ ಆಗೋದು. ಇದನ್ನು ಈಕ್ವಿಲಿಬ್ರಿಯಮ್ ಇಸ್ ಎ ಪಾಯಿಂಟ್ ವೇರ್ ದ ರೆವಿನ್ಯೂ ಆ್ಯಂಡ್ ದ ಕಾಸ್ಟ್ ರೆವಿನ್ಯೂ ಮೀಟ್ ಟುಗೆದರ್. ರೆವಿನ್ಯೂ, ಲಾಭ ಮತ್ತು ನಷ್ಟಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗೋದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತಿರಲ್ಲ, ಅದನ್ನು ನಾವಿಲ್ಲಿ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾದ ಪರಿಕರ ನಮ್ಗೆ ಬೇಕಾಗುತ್ತೆ. ಅದನ್ನೇನಂತ ಕರೀತಾರೆ, ಲಾಸ್ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತಾರೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ 3 ರೀತಿಯ ಸಾಧ್ಯತೆಗಳಿದೆ. ಒಂದು, ಕಂಪ್ನಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೋಬೋದು, ಇಲ್ಲ ಕಂಪ್ನಿಗೆ ಆದಾಯ ಸಮನಾಗಿರ್ಬೋದು, ಇಲ್ಲ ಅಂತಂದರೆ ನಷ್ಟ ಅನುಭವಿಸ್ಬೋದು. ಇದನ್ನು 3 ರೀತಿಯ ರಿಟರ್ನ್ಸ್ ಅಂತ ಕರೀತಾರೆ. ಮೊದಲನೇದಾಗಿ ಇನ್ಕ್ರೀಸಿಂಗ್ ರಿಟರ್ನ್. ಇಲ್ಲೇನಾಗುತ್ತೆ, ಇನ್ಕ್ರೀಸಿಂಗ್ ರಿಟರ್ನ್ IMR ಅಂತ ಕರೀತಾರೆ, ಇನ್ಕ್ರೀಸಿಂಗ್ ಮಾರ್ಜಿನಲ್ ರಿಟರ್ನ್. ಇಲ್ಲಿ ಕಾಸ್ಟ್ ಈಸ್ ಲೆಸ್, ರೆವಿನ್ಯೂ ಇಸ್ ಮೋರ್. ಇದನ್ನು ಡಿಮಿನಿಷಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ ವೆಚ್ಚ ಕಮ್ಮಿ ಇರುತ್ತೆ. ಅದನ್ನು ನೋಡಿ, ಹಸಿರು ಅಕ್ಷರಗಳಿಂದ ಬರೆಯಲಾಗಿದೆ. ಆದ್ದರಿಂದ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಲಾಭ. ಆಮೇಲೆ ಒಂದು ಹಂತದಲ್ಲಿ ಕಾನ್ಸ್ಟೆಂಟ್ ರಿಟರ್ನ್. ಇಲ್ಲೇನಾಗಿದೆ, ಆದಾಯವು ವೆಚ್ಚಕ್ಕೆ ಸಮನಾಗಿದೆ. CMC ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ಕಾಸ್ಟ್.
CMR ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ರೆವಿನ್ಯೂನು ಅದೆಷ್ಟೇ ಇರುತ್ತೆ, ಕಾಸ್ಟು ಅಷ್ಟೇ ಇರುತ್ತೆ, ಎರಡು ಸಮಾನವಾಗಿ ಹೋಗ್ತಾ ಇರುತ್ತೆ. ಇನ್ನು ಮೂರನೇ ಹಂತದಲ್ಲಿ ಏನಾಗುತ್ತೆ, ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನು. ಇಲ್ಲೇನಾಗುತ್ತೆ, DMR, ಕಾಸ್ಟ್ ಈಸ್ ಗ್ರೇಟರ್, ಖರ್ಚು ಜಾಸ್ತಿ ಆಗ್ತಾ ಲಾಭ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಇನ್ಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ವೆಚ್ಚ ಲಾಭ ಕಮ್ಮಿ ಆಗ್ತಾ ಇದೆ. ಅದರಿಂದ ಇದು ಡಿಮಿನಿಷಿಂಗ್ ಮಾರ್ಜಿನ್ ರಿಟರ್ನ್ ಟು ಸ್ಕೇಲ್ ಆಗುತ್ತೆ. ಈ ಡುಯೋಪಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಆಫ್ ಮೊನೋಪಲಿ ಕಾಂಪಿಟೇಟಿವ್ ಮಾರ್ಕೆಟ್. ಅನೇಕ ಮೊನೋಪಲಿ ಏಕಸ್ವಾಮ್ಯದಲ್ಲೂ ಸಮಸ್ಯೆಗಳಿದೆ, ಮೊನೋಪಲಿಸ್ಟಿಕ್ಕಲ್ಲೂ ಸಮಸ್ಯೆಗಳಿದೆ. ಆದ್ದರಿಂದ ಇವರೇನು ಮಾಡಿದ್ರು, ಒಂದು ಹೊಸ ಸಿಸ್ಟಮನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಇದು ಏಕಸ್ವಾಮ್ಯ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಎಲ್ಲದಕ್ಕೂ ಮೀರಿ ಇವರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡೋಕ್ಕೋಸ್ಕರ ಹುಟ್ಟಿದಂತಹ ಒಂದು ಪೈಪೋಟಿ ಮಾರುಕಟ್ಟೆ ಆಗಿದೆ. ಹಾಗಾದರೆ ಏನು ಡುಯೋಪಲಿ ಅಂದ್ರೇನು? ಎ ಟ್ರೂ ಡುಯೋಪಲಿ ಇಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಆಲಿಗೋಪಲಿ ವೇರ್ ಓನ್ಲಿ 2 ಪ್ರೊಡ್ಯೂಸರ್ಸ್. ಇದು ಒಂದು ರೀತಿಯ ಆಲಿಗೋಪಲಿ, ಅಂದರೆ ಬಹುಜನ ಸ್ವಾಮ್ಯನೇ ಆಗಿದೆ, ಆದರೆ ಕೇವಲ ಇಬ್ಬರೇ ಇರ್ತಾರೆ, ಎಕ್ಸಿಸ್ಟ್ ಇನ್ ದ ಮಾರ್ಕೆಟ್. ಎಕ್ಸ್ ಮತ್ತು ವೈ ಇಬ್ಬರೇ ಉತ್ಪಾದಕರು ಇರಬೇಕು. ಉದಾಹರಣೆಗೆ ನೀವು ಏರೋಪ್ಲೇನ್ ತಗೊಂಡ್ರೆ, ಒಂದು ವಿದಿನ್ ದ ಕಂಟ್ರಿ, ಇನ್ನೊಂದು ಔಟ್ಸೈಡ್ ದ ಕಂಟ್ರಿ. ಇಂಟರ್ನ್ಯಾಷನಲ್ ಏರ್ಲೈನ್ಸು, ಇಂಡಿಯನ್ ಏರ್ಲೈನ್ಸ್, ಇಬ್ಬರೇ ತಾನೇ ಇರೋದು. ಹಾಗೆ ಅನೇಕ ರೀತಿ ಉದಾಹರಣೆ ಕೊಡ್ತಾ ಹೋಗ್ಬೋದು. ಇಬ್ಬರು ಸೆಲ್ಲರ್ಸ್ ಇದ್ದು ಅನೇಕ ಜನ ಕೊಳ್ಳೋರಿದ್ದರೆ ಅದನ್ನು ಡುಯೋಪಲಿ ಅಂತ ಕರೀತಾರೆ. ಇದನ್ನು ಫಸ್ಟ್ ಕಂಡುಹಿಡಿದವರು ಅಗಸ್ಟಿನ್ ಕಾರ್ನಾಟ್ ಅಂತನ್ನೋರು. 1838ರಲ್ಲಿ ಇವರು ರಿಸರ್ಚಸ್ ಇಂಟು ದ ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ಥಿಯರಿ ಆಫ್ ವೆಲ್ತ್ ಅಂತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಇದರ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಅವರದ್ದೇ ಚಿತ್ರ ಇದು. ಇನ್ನು ಡುಯೋಪಲಿಯ ಲಕ್ಷಣಗಳು ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಕೇವಲ ಇಬ್ಬರು ಮಾರುವವರು ಇರ್ತಾರೆ, ಅನೇಕ ಜನ ಕೊಳ್ಳುವವರು ಇರ್ತಾರೆ. ಆಮೇಲೆ ಹೋಮೋಜಿನಿಟಿ ಪ್ರಾಡಕ್ಟ್ಸ್ ಇರುತ್ತೆ, ಹೆಟ್ರೋಜಿನಿಟಿ ಪ್ರಾಡಕ್ಟ್ಸ್ ಇರುತ್ತೆ. ಅಂದರೆ ವಸ್ತು ವೈವಿಧ್ಯತೆಯೂ ಇರುತ್ತೆ, ವಸ್ತು ಸಮಾನತೆಯೂ ಇರುತ್ತೆ. ಆದ್ದರಿಂದ ಸೇಮ್ ಪ್ರೈಸ್ ಇರುತ್ತೆ, ವಿವಿಧ ಬೆಲೆಗಳ ವೈವಿಧ್ಯತೆಯೂ ಇರುತ್ತೆ. ನೋ ಎಂಟ್ರಿ, ಇಲ್ಲಿ ಇನ್ನೊಬ್ಬ ಬಿಸ್ನೆಸ್ ನಾನು ಶುರು ಮಾಡ್ತೀನಿ ಅಂತ ಹೋಗಿ ಸೇರ್ಕೊಳ್ಬೋದಾ? ಇಲ್ಲ, ಯಾಕೆಂದರೆ ಇಬ್ಬರೇ ಇರ್ತಾರೆ. ಇನ್ನೊಬ್ಬ ಸೇರಿದ್ರೆ 3 ಜನ ಆಗಿಬಿಡ್ತಾರಲ್ಲ, ಅದರಿಂದ ಡುಯೋಪಲಿ ಆಗೋದಿಲ್ಲ, ಆಲಿಗೋಪಲಿ ಆಗಿಬಿಡುತ್ತೆ. ಅದರಿಂದ ಇಬ್ಬರೇ ಇರಬೇಕು, ನೋ ಎಂಟ್ರಿ. ಇಲ್ಲಿ ಅಡ್ವರ್ಟೈಸ್ಮೆಂಟು, ಟ್ರಾನ್ಸ್ಪೋರ್ಟ್ ಕಾಸ್ಟು ಕೆಲವು ಸಲ ಈಗ ಶುರು ಮಾಡ್ಕೊಂಡಿದ್ದಾರೆ, ಈಗ ಅದು ಕೂಡ ಇದೆ. ಮತ್ತು ಕಾಂಪಿಟೇಷನ್, ಇಲ್ಲಿ 2 ರೀತಿಯ ಬೆಲೆ ನಿರ್ಧಾರ ಲಾಭ ಆಗುತ್ತೆ. ಒಂದನೇದು ಸ್ಪರ್ಧೆಯಿಂದ ಬರುವ ಬೆಲೆ, ಇನ್ನೊಂದು ಸಹಕಾರದಿಂದ ಬರುವ ಬೆಲೆ. ಕಾಂಪಿಟೇಷನ್ ಪ್ರೈಸ್ ಆ್ಯಂಡ್ ಕೋಪರೇಷನ್ ಪ್ರೈಸ್ ಅಂತ. ಇಲ್ಲಿ ಇವರು ಪ್ರೈಸನ್ನು ಇಬ್ಬರು ಮನ್ಸು ಮಾಡಿದ್ರೆ ಕರೆಕ್ಟಾಗಿ ಪ್ರೈಸನ್ನು ಫಿಕ್ಸ್ ಮಾಡ್ಬೋದು. ಇದಿಷ್ಟು ಮುಖ್ಯವಾದ ಗುಣಲಕ್ಷಣಗಳು. ಹೇಳಿದ ಹಾಗೆ ಇಲ್ಲಿ 2 ರೀತಿಯ ಬೆಲೆಗಳ ನಿರ್ಧಾರ, ಅಲ್ಪಾವಧಿ ದೀರ್ಘಾವಧಿ ಬರೋದಿಲ್ಲ. ಇಲ್ಲಿ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಡಿಸ್ಕಸ್ಡ್ ಅಂಡರ್ 2 heads. ಒನ್ ಇಸ್ ಕೋಪರೇಟಿವ್ ಪ್ರೈಸಿಂಗ್, ಅನ್ನೋದು ಇಸ್ ಕಾಂಪಿಟೇಟಿವ್ ಪ್ರೈಸಿಂಗ್. ಕೋಪರೇಟಿವ್ ಪ್ರೈಸಿಂಗ್ ಅಂದ್ರೇನು? ಇರೋದು ಇಬ್ಬರಲ್ವಾ, ನಿನಗರ್ಧ ನನಗರ್ಧ ಇಬ್ಬರು ಸೇರ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಕೋಪರೇಷನ್ ಅಂತ ಕರೀತಾರೆ. ಆಗ ಇಬ್ಬರಿಗೂ ಕೂಡ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರುತ್ತೆ. ಸೂಪರ್ ನಾರ್ಮಲ್ ಪ್ರಾಫಿಟ್ ಹೆಂಗೆ ಬರುತ್ತೆ ಅಂತಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಇಲ್ಲಿ ನೋಡಿ, 2 ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ವಿಭಾಗ ಎನ ಪ್ರೊಡ್ಯೂಸರ್ ಎಗೆ ಬರುವಂಥ ಲಾಭ, ಅದಕ್ಕೊಂದು ಕನ್ನಡಿ ಮಧ್ಯೆ ಇಟ್ಬಿಟ್ರೆ ಈ ಕಡೆ ಬರುತ್ತಲ್ಲ, ಅದು ಬಿಗೆ ಬರುವಂಥ ಲಾಭ. ಇಬ್ಬರು ಕೂಡ ಹೊಂದಾಣಿಕೆಯಿಂದ ಇಬ್ಬರು ಕೂಡ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಖತ್ ಲಾಭ ಮಾಡ್ಕೋತಾ ಇದ್ದಾರೆ. ಹೇಗೆ ಇದು ಮಾಡೋದು ಅಂತಂದರೆ, ಡಿವೈಡ್ ಮಾಡ್ಕೊಳ್ಳಿ. ಮಧ್ಯ ಬಲಭಾಗದಲ್ಲಿ ಫಸ್ಟು ಬರ್ಕೊಂಡ್ಬಿಡಿ. OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, E ಈಕ್ವಲ್ಸ್ ಈಕ್ವಿಲಿಬ್ರಿಯಂ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಕಂಡೀಷನ್ ಫಾರ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಈಸ್ AR is greater than AC. AC is measured at point E. AR is measured at point L. Therefore, PP1 LE of the part A diagram, shaded area, dotted lines 2 ಮಧ್ಯೆ ಇದೆಯಲ್ಲ, ಆ ಶೇಡೆಡ್ ಏರಿಯಾ ಇದೆಯಲ್ಲ, ಅದು ಸೂಪರ್ ನಾರ್ಮಲ್ ಪ್ರಾಫಿಟ್ ಆಫ್ ಎ. ಅದಕ್ಕೇನೆ ಈ ಕಡೆ ಒಂದು ಕನ್ನಡಿ ಇಟ್ಬಿಟ್ರೆ ಈ ಎಡಭಾಗ ಇದೆಯಲ್ಲ, ಎಡಭಾಗದ ಎಲ್ಲ ಲಾಭ ಬಿಗೆ ಬರೋ ಪ್ರಾಫಿಟ್. ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಇಬ್ಬರು ಕೂಡ ಹೆಚ್ಚು ಲಾಭವನ್ನು ಪಡಿತಾರೆ. ಇನ್ನೊಂದು ಕಾಂಪಿಟೇಟಿವ್ ಪ್ರೈಸ್ ಅಂತ. ಕಾಂಪಿಟೇಟಿವ್ ಪ್ರೈಸ್ ಅಂದರೆ, ಅವನು ಇವನಿಗೆ ಹೇಳೋದಿಲ್ಲ, ಇವನು ಅವನಿಗೆ ಹೇಳೋದಿಲ್ಲ. ಉದಾಹರಣೆ ಕಾಫಿ ಟೀ ಅಂತಿದ್ರೆ, ಕಾಫಿ ಬೆಲೆ ಏರಿಸಿದಾಗ ಟೀ ಅವನಿಗೆ ತಿಳಿಸೋದಿಲ್ಲ, ಟೀ ಅವನಿಗೆ ಹೇಳಿದಾಗ ಕಾಫಿ ಅವನಿಗೆ ತಿಳಿಸೋದಿಲ್ಲ. ಇಬ್ಬರು ಹೊಂದಾಣಿಕೆ ಇಲ್ಲವೇ ಇಲ್ಲ. ಉದಾಹರಣೆಗೆ ಒಂದು ಸಂಸಾರದಲ್ಲಿ ತಂದೆ ತಾಯಿ ಇಬ್ಬರು ಜಗಳ ಆಡ್ತಾ ಇದ್ದರೆ ಅವ್ರಿಗೆ ಹೊಂದಾಣಿಕೆನೇ ಇರೋದಿಲ್ಲ.
ಯಾವಾಗ ನೋಡಿದ್ರು ಕೊಂಕು ಅಂಕು ಡೊಂಕು ಕೊಂಕು. ಇದನ್ನು ಕೊಂಕು ಬೇಡಿಕೆ ರೇಖೆ ಅಂತ ಸ್ವೀಜಿ ಅಂತನೋರು ಚಿತ್ರ ಇದೆಯಲ್ಲ, ಅವರು ಸ್ವೀಜಿ ಅಂತನೋರು ಇದನ್ನು ಕಂಡು ಹಿಡಿತಾರೆ. ಮೊದಲನೇ ಬಲಭಾಗದ ಮೇಲ್ಭಾಗದಲ್ಲಿರುವ ಒಂದು ಚಿತ್ರ ಇದೆಯಲ್ಲ, ಅದು ಬೇಡಿಕೆ ರೇಖೆ ಅಂತ ತೋರಿಸುತ್ತೆ. ಸಾಮಾನ್ಯವಾಗಿ ಇಬ್ಬರು ಹೊಂದಾಣಿಕೆ ಇದ್ದಾಗ ಬೇಡಿಕೆ ರೇಖೆ ಬೇಲಿನ ಕೆಳಗೆ ಇಳಿಯುತ್ತೆ. ಆದರೆ ಎಕ್ಸ್ಗೆ ಹೇಳದೆ ಎಗೆ ಹೇಳದೆ ಬಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದಾಗ ಆಗ ಬಿಗೆ ಪೂರ್ತಿ ಬೇಡಿಕೆ ನಿಂತು ಹೋಗ್ಬಿಡುತ್ತೆ. ಉದಾಹರಣೆಗೆ ಕಾಫಿ ಬೆಲೆಯನ್ನು 2 ರೂಪಾಯಿಗೆ ಇಳಿಸ್ತಾನೆ ಅಂತ ಅಂದ್ಕೊಳ್ಳಿ, ಅದು ಟಿ ಅವನಿಗೆ ಗೊತ್ತಾಗಿರೋದೇ ಇಲ್ಲ. ಆಗ ಎಲ್ಲರೂ ಕೂಡ ಕಾಫಿನೇ ತಗೊಳ್ತಾರೆ, ಆಸೆ ಇಷ್ಟ ಇರಲಿ ಬಿಡಲಿ 2 ರೂಪಾಯಿ ಸಿಗುತ್ತಲ್ಲಪ್ಪ ಅಂತ. ಆಗ ಆಟೋಮೆಟಿಕ್ಕಾಗಿ ಟೀಗೆ ಡಿಮ್ಯಾಂಡ್ ಇರೋದೇ ಇಲ್ಲ ಎಂಬುದನ್ನು ವರ್ಟಿಕಲ್ ಲೈನ್ ಹೇಳುತ್ತೆ, ಡಾಟೆಡ್ ಲೈನ್ ಹೇಳುತ್ತೆ. ಇವೆರಡು ಅಕಸ್ಮಾತ್ ಮಿಕ್ಸ್ ಆಗುತ್ತೆ ನೋಡಿ, ಅದನ್ನು ಪಾಯಿಂಟ್ ಕೆ ಅಂತ ಕರೀತಾರೆ, ಕಿಂಕಿ ಅಂತ ಕರೀತಾರೆ. ಈ ಪಾಯಿಂಟಲ್ಲಿ ಏನಾಗುತ್ತೆ, ಯಾರಿಗೂ ಕೂಡ ಲಾಭದ ನಿಶ್ಚಿತತೆ ಇರೋದಿಲ್ಲ. ಈಗ ಎ ಅಂತನೂ ತನ್ನ ಬೆಲೆಯನ್ನು ಇಳಿಸ್ದ ಅಂತಂದರೆ ಬಿ ಸುಮ್ಮನೆ ಕೊಡ್ತಾನ, ಬಿ ಇನ್ನೂ ಇಳಿಸ್ತಾನೆ. ಇಬ್ಬರಿಗೂ ಕಾಂಪಿಟೇಷನ್ ಯಾವಾಗಲೂ ನಡೀತಾನೆ ಇರುತ್ತೆ. ಆದ್ದರಿಂದ ಆ್ಯಾವ್ರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಎಲ್ಲವೂ ಅಂಕುಡೊಂಕಾಗಿರುತ್ತೆ. ಕರೆಕ್ಟಾಗಿ ಇದು ಹೀಗೆ ಅಂತ ಹೇಳಲಿಕ್ಕೆ ಇಷ್ಟು ಪ್ರಮಾಣದ ಲಾಭ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಪಾಲ್ ಸ್ವೀಜಿ ಅಂತನೋರು ಹೇಳ್ತಾರೆ. ನೋಡಿ, ಈ ಕೆಳಗಿನ ಚಿತ್ರದಲ್ಲಿ ಪ್ರೊಡ್ಯೂಸರ್ ಎ, ಪ್ರೊಡ್ಯೂಸರ್ ಬಿ ಇಬ್ಬರನ್ನು ತೋರಿಸಿದ್ದಾರೆ. ಪ್ರೊಡ್ಯೂಸರ್ ಎ ಬೆಲೆಯನ್ನು KCಗೆ ಇಳಿಸಿದ್ರೆ ಆಗ ಪ್ರೊಡ್ಯೂಸರ್ ಬಿ K2ಗೆ ಇಳಿಸ್ತಾನೆ. ಆಗ ಪುನಃ ಇವನೇನು ಮಾಡ್ತಾನೆ, KC2ಗೆ ಬೆಲೆಯನ್ನು ಇಳಿಸ್ತಾನೆ. ಆಗ ಪ್ರೊಡ್ಯೂಸರ್ ಬಿ K1ಗೆ ಬೆಲೆಯನ್ನು ಇಳಿಸ್ತಾನೆ. ಅಥವಾ ಇವನು ಏರಿಸಿದ್ರೆ ಅವನು ಕೂಡ ಏರಿಸ್ತಾನೆ. ಒಟ್ಟಿನಲ್ಲಿ ಇಬ್ಬರಿಗೂ ಪರಸ್ಪರ ಹೊಂದಾಣಿಕೆ ಇಲ್ಲ ಎಂಬುದನ್ನು ಈ ಅಗಲವಾದ ಈ 2 ವಿಭಾಗ ಇರುವಂತಹ ಚಿತ್ರ ನಮಗೆ ಕರೆಕ್ಟಾಗಿ ತೋರಿಸ್ತಾ ಇದೆ. ಇದು ತುಂಬ ಸುಲಭವಾದ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ. ಯಾಕೆಂದರೆ ಇಲ್ಲಿ ಅಲ್ಪಾವಧಿ, ದೀರ್ಘಾವಧಿ, ಸೂಪರ್ನೋವಾ ಪ್ರಾಫಿಟ್ಟು, ಲಾಸು ಅಂತ ಯಾವುದು ಏನು ಇಲ್ಲವೇ ಇಲ್ಲ. ಹೊಂದಾಣಿಕೆ ಮತ್ತು ಹೊಂದಾಣಿಕೆ ಇಲ್ಲದ ಎರಡೇ ಸ್ಥಿತಿ ಇಲ್ಲಿರೋದು. ಹೊಂದಾಣಿಕೆ ಇದ್ದಾಗ ಇಬ್ಬರಿಗೂ ಲಾಭ ಆಗುತ್ತೆ, ಹೊಂದಾಣಿಕೆ ಇಲ್ಲದೇ ಇದ್ದಾಗ ಇಬ್ಬರಿಗೂ ಲಾಸ್ ಆಗುತ್ತೆ ಎಂಬುದನ್ನು ಇದು ಆಲಿಗೋಪಲಿ ತಿಳಿಸ್ಕೊಡುತ್ತೆ. ಒಟ್ಟಿನಲ್ಲಿ ನಮಗೆ ಅನೇಕ ರೀತಿಯ ಕಾಂಪಿಟೇಟಿವ್ ಮಾರುಕಟ್ಟೆಗಳಲ್ಲಿ ಡುಯಾಪೊಲಿನೂ ದ್ವಿಸ್ವಾಮ್ಯನೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಮಾರುಕಟ್ಟೆ ಸನ್ನಿವೇಶವಾಗಿದೆ. ಇಲ್ಲೂ ಕೂಡ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದಾಗ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಂಡು ಅಭಿವೃದ್ಧಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಇದನ್ನು ಒಬ್ಬ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ತಿಳ್ಕೊಂಡಿರಲೇಬೇಕಾಗುತ್ತೆ. ಅಕಸ್ಮಾತ್ ನಾವು ಮುಂದೆ ಯಾವುದಾದ್ರೂ 2 ಇರುವಂತಹ ಇಬ್ಬರು ಸೇರಿಕೊಂಡು ಏನಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀವಿ ಅಂತಂದಾಗ ಆಗ ಬಿಸ್ನೆಸ್ ಮಾಡುವಾಗ ಇದು ಭಾರಿ ಅತ್ಯುತ್ತಮವಾದ ಒಂದು ಮಾರ್ಗದರ್ಶಿಯಾಗಿ ನಮಗೆ ಸಹಕಾರ ಮಾಡುತ್ತೆ. ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಸಮಸ್ಯೆ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ, ಪರಿಹಾರ ತಿಳಿಸಲಾಗುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.